ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಸ್, ತುಂಬ ವೆಯ್ಟಿಂಗ್ ಆದಮೇಲೆ ಬ್ಲೂ ಆರ್ಮರಿಂದ ಇಂಟರ್ಕಾಮ್ ಡಿವೈಸ್ನ ಬುಕ್ ಮಾಡ್ಯಾರೆ. ಸೊ ಆಲ್ಮೋಸ್ಟ್ ಒಂದು 2 ತಿಂಗಳು ವೆಯ್ಟಿಂಗು. ಸೊ ನಾವು ಆಲ್ಮೋಸ್ಟ್ 2 ಯೂನಿಟ್ಸ್ ಆರ್ಡರ್ ಪ್ಲೇಸ್ ಮಾಡಿದ್ದು. ಈಗ ಜಸ್ಟ್ ಒಂದು ಬಂದಿದೆ, ಸೊ ಇನ್ನೊಂದು ಬರಬೇಕು. ಸೊ ಇದು ಬ್ಲೂ ಆರ್ಮರ್ದು C50 Pro ಹೊಸದು ವರ್ಷನ್ದು ಇಂಟರ್ಕಾಮ್ ಡಿವೈಸು. ಇದಕ್ಕೆ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬ್ಲೂ ಆರ್ಮರ್ ಅವ್ರದ್ದೇ C30 ಅಂತ ನೋಡ್ಬೋದು. ಸೊ ಈ ಥರ ಬಾಕ್ಸಲ್ಲಿ ಬಂದಿತ್ತು ಮುಂಚೆ. ಸೊ ಇವಾಗ ಒಂದು ಸ್ವಲ್ಪ ಬಲ್ಕಿಯಾಗಿ ಕಾಣ್ತಾ ಇದೆ. ಸೊ ಒಳಗಡೆ ಹೆಂಗಿದೆ ಅದನ್ನು ಬಾಕ್ಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಮುಂಚೆ C50 Pro C30ದು ನಿಮಗೆ ಜಸ್ಟ್ ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಆಗಿದೆ ಅಂದರೆ ನಿಮಗೆ ತೋರಿಸ್ಕೊಡ್ತೀನಿ ಮುಂಚೆ ಹೆಂಗಿತ್ತು ಅಂತ. ಸೊ ಇದು ಮ್ಯಾಗ್ನೆಟಿಕ್ಕಲ್ಲಿ ಕ್ಲಿಕ್ ಆಗ್ತಿತ್ತು. ಓಕೆ, ಸೊ ಹಿಂಗೆ ಓಪನ್ ಮಾಡಿದಾಗ ಇತ್ತು. ಸೊ ಇದೇ ಡಿವೈಸು. ಒಂದು ತುಂಬ ಇಷ್ಟವಾಗುವಂಥದ್ದೇನು ಬ್ಲೂ ಆರ್ಮರಿಂದ ಆ್ಯಕ್ಚುಲಿ ಟ್ರಯಲ್ ಬ್ಲೇಸರ್ ಆಫರಲ್ಲಿ ನಾನು ತೊಗೊಂಡಿರೋದು ಇದನ್ನು. ಸೊ ಇದು ನಮ್ಗೆ ಆಫರ್ ಪ್ರೈಸಲ್ಲಿ ಬಂದಿದೆ. ಸೊ ಮುಂಚೆ ಏನು ಹೇಳಿದರು, ಇದನ್ನು ನೀವು ರಿಟರ್ನ್ ಮಾಡಬೇಕಾಗತ್ತೆ. ಸೊ ರಿಟರ್ನ್ ಮಾಡಿದ್ಮೇಲೆ ನಾವು ಇದನ್ನು ಶಿಪ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ವೆರಿ ಸ್ವೀಟ್ ಆಫ್ ಬ್ಲೂ ಆರ್ಮರ್. ಇದನ್ನು ದೀಪಾವಳಿ ಇದಕ್ಕೆ ಏನು ಹೇಳಿದ್ರು, ಸೊ ಯು ಕ್ಯಾನ್ ಕೀಪ್ ದಿ ಓಲ್ಡ್ ಡಿವೈಸ್ ವಿತ್ ಯು ಅಂತಲೇ ಹೇಳಿ ಅನೌನ್ಸ್ ಮಾಡಿದ್ರು. ಸೊ ಪ್ರೆಸೆಂಟ್ ಫ್ರಮ್ ಬ್ಲೂ ಆರ್ಮರ್. ಆದರೂ ವೆರಿ ಗುಡ್ ಇನಿಷಿಯೇಟಿವ್. ಬಿಗ್ ಶೌಟ್ ಔಟ್ ಟು ಬ್ಲೂ ಆರ್ಮರ್ ಟೀಮ್. ಓಕೆ, ಸೊ ಮುಂಚೆ ಹಿಂಗಿತ್ತು. ಸೊ ಇದಿಷ್ಟು ಡಿವೈಸು. ಸೊ ಅದನ್ನು ರಿಟರ್ನ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ಎಲ್ಲನೂ ಹೆಲ್ಮೆಟಿಂದ ರಿಮೂವ್ ಮಾಡಿಬಿಟ್ಟಿದ್ದೆ. ಓಕೆ, ಸೊ ಇದಿಷ್ಟು ಬರ್ತಿತ್ತು ಡಿವೈಸಲ್ಲಿ. ಓಕೆ, ಈಗ ಮೇನ್ ಡಿವೈಸ್ಗೆ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಅದರಲ್ಲಿ ಏನೇನು ಚೇಂಜಸ್ ಆಗಿದೆ, ಆ ಡಿವೈಸ್ ಹೆಂಗಿದೆ, ಜೊತೆಗೆ ಆ ಡಿವೈಸ್ ಜೊತೆಗೆ ಇದನ್ನು ನಾವು ಕಂಪೇರ್ ಮಾಡೋಣ. ಸೊ ಸೈಜ್ ವೈಸ್ ಆಗಿರ್ಬೋದು. ಸೊ ಇದನ್ನು ನಾನು ಆಚೆ ಇಟ್ಕೊತೀನಿ ಈಗ ಡಿವೈಸ್ನ. ಓಕೆ, ಸೊ ಇದನ್ನು ಪಕ್ಕಕ್ಕಿಟ್ಟು ಅನ್ಬಾಕ್ಸಿಂಗ್ ವಿಡಿಯೋಗೆ ಬರೋಣ. ಓಕೆ, ಸೊ ಪ್ಯಾಕೇಜಿಂಗ್ ಹಿಂಗಿದೆ. ಸೊ ಇದು ಹೊಸ ಬಾಕ್ಸು, C50 Proದು ಬಾಕ್ಸ್ ಇದು. ಸೊ ಇದಿಷ್ಟು ಫೀಚರ್ಸು ಆ್ಯಡ್ ಆಗಿದೆ. ಸೊ ರೈಡ್ ಗ್ರೇಡ್ 2.0 ಈಗ. ಸೊ ಬ್ಯಾಟ್ರಿ ಲೈಫ್ ಜಾಸ್ತಿ ಮಾಡಿದ್ದಾರೆ. ವೈರ್ಲೆಸ್ ಸ್ಟಿಕ್ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಒಂದು 2 years ವಾರಂಟಿ ಇದೆ. ಆದರೆ ನನಗೇನು ಇವ್ರ ಪ್ರಾಡಕ್ಟ್ ಬಗ್ಗೆ ಡೌಟೇ ಇಲ್ಲ. ವೆರಿ ಔಟ್ಸ್ಟ್ಯಾಂಡಿಂಗ್ ಪ್ರಾಡಕ್ಟು. ಬೇರೆ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಅವ್ರದ್ದು ಪ್ರೈಸಸ್ಸು ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಮೇಜರ್ ಕಂಪೇಟೇಟರ್ ಇವ್ರಿಗೆ ಸೆನಾ ಇದೆ, ಇನ್ನೂ ಹಲವಾರು ಬ್ರ್ಯಾಂಡ್ಸ್ ಇದೆ. ಸೊ ನಾನು ಅದನ್ನೇ ಯಾವುದನ್ನು ಯೂಸ್ ಮಾಡಿಲ್ಲ. ಆದರೆ ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ದಿ ಬೆಸ್ಟ್ ಡಿವೈಸ್ ಅಂತ ಅನ್ಕೋತೀನಿ ಈ ಪ್ರೈಸ್ ಪಾಯಿಂಟಲ್ಲಿ. ಓಕೆ, ನೋಡ್ಬೋದು. ಓಕೆ, ಸೊ ಇದು ಈಗ ಹೊಸ ಬಾಕ್ಸು C50 Proದು. ಸೊ ಇದು C30. ಡಿಫ್ರೆನ್ಸ್ ನೋಡ್ಬೋದು ನೀವು. ಓಕೆ, ಸೊ ಬಾಕ್ಸು ಇಷ್ಟು ದೊಡ್ಡದಾಗಿದೆ ಅಂತಂದರೆ ಡಿವೈಸಸ್ಸು ತುಂಬ ಥರ ಇದೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಮ್ಯಾಗ್ನೆಟಿಕ್. ಓಕೆ, ಇದು ಮ್ಯಾಗ್ನೆಟಿಕ್ ನೋಡ್ಬೋದು. ಇವ್ರದ್ದು ಅನ್ಬಾಕ್ಸಿಂಗ್ ಇವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಅದೇ ಒಂಥರ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಹಿಂಗೆ ಓಪನ್ ಮಾಡೋಣ. ಸೊ ಇದನ್ನು ಕಟ್ ಮಾಡ್ತೀನಿ. ಎಸ್, ಓ ಸೂಪರ್. ಓಕೆ, ನಾವು ಇಲ್ಲಿ ಚೆಕ್ ಮಾಡ್ಬೋದು ನಿಮಗೆ. ಸೊ ಇದು ಸ್ಪೀಕರ್ಸು, ಮೈಕ್ ಇದೆ. ಸೊ ಇದನ್ನೇ ನಿಮಗೆ ವೈರ್ಲೆಸ್ ಸ್ಟಿಕ್ ಅಂತ ಹೇಳಿದ್ನಲ್ಲ, ಸೊ ಆ ಡಿವೈಸ್ ಇದು. ಸೊ ಮೇಜರ್ ಡಿವೈಸಿಗೆ ಬಂದರೆ, ಓಕೆ, ಎಸ್ ಇದೇನೇ ಡಿವೈಸು C50 Pro.
ಸೈಜು ನೀವು ಬೇರ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 35-40% ರೆಡ್ಯೂಸ್ ಆಗಿದೆ. ಸೊ ವೆಯ್ಟಲ್ಲೂ ಸ್ವಲ್ಪ ಕಡಿಮೆ ಆಗಿದೆ. ಕ್ವಾಲಿಟಿ ಇನ್ನೊಂದು ಮಾತಿಲ್ಲ, ಟಾಪ್ ನಾಚ್ ಕ್ವಾಲಿಟಿ. ಓಕೆ, ಸೊ ಬೇರೆ ಏನೇನು ಡಿವೈಸಸ್ ಬರುತ್ತೆ ಇದ್ರ ಜೊತೆಗೆ ನೋಡೋಣ. ಓಕೆ, ಇದೊಂದಿದೆ, ಇದನ್ನು ವಾಪಸ್ ಇಡ್ತೀನಿ ಅಥವಾ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಇದು ಸ್ವಲ್ಪ ನಿಮಗೆ ಇನ್ಸ್ಟಾಲೇಷನ್ ಡಿಫ್ರೆಂಟ್ ಆಗಿದೆ. ಯೂಶಲಿ ನೀವು ಹೆಲ್ಮೆಟಲ್ಲಿ ಸೈಡಲ್ಲಿ ಮೌಂಟ್ ಆಗೋದನ್ನ ನೋಡಿರ್ತೀರ. ಸೊ ಇದೇನು ಅಂತಂದರೆ ನಿಮಗೆ ಹೆಲ್ಮೆಟ್ ಬ್ಯಾಕ್ ಸೈಡ್ಗೆ ಇದನ್ನು ಪೇಸ್ಟ್ ಮಾಡ್ತೀವಿ. ಸೊ ಪೇಸ್ಟ್ ಮಾಡಾದ್ಮೇಲೆ ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ಇಂಟರ್ಕಾಮ್ ಜೊತೆಗೆ ಇದು ಲೈಟ್ಸ್ ಆಗೂ ಬ್ಲಿಂಕ್ ಆಗುತ್ತೆ. ಸೊ ಹಿಂದೆಗಡೆ ಬ್ಲಿಂಕರ್ ಥರ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಹಜಾರ್ಡ್ ಲೈಟ್ ನೀವು ಹೆಂಗೆ ಆನ್ ಮಾಡಿದಾಗ ಹಿಂದೆ ಬರೋರಿಗೆ ಕಾಣುತ್ತೆ. ಸೊ ಆ ಥರ ಆ ಪರ್ಪಸ್ಸು ಸರ್ವ್ ಆಗುತ್ತೆ. ಸೊ ಇದನ್ನು ನಿಮ್ಮ ಮಲ್ಟಿಪಲ್ ಕಲರ್ಸು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಅದನ್ನು ಲೇಟರ್ ಆನ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇದನ್ನು ಜಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದೊಂದು ಬರ್ತಾ ಇದೆ. ವಾಟ್ಸ್ ಇನ್ ದ ಬಾಕ್ಸ್ ಅಂತ ನೋಡಿದ್ರೆ ನೀವು ಆಲ್ಮೋಸ್ಟ್ ಇಷ್ಟು ಆಕ್ಸೆಸರೀಸ್ ಇದೆ. ಸೊ ಅದನ್ನೆಲ್ಲನೂ ನೋಡೋಣ. ಓಕೆ, ಪೇಪರ್ ವರ್ಕ್ಸು ಬೇಕಾಗತ್ತೆ ಖಂಡಿತವಾಗ್ಲೂ. ನೀವು ಯೂಸ್ ಮಾಡುವಾಗ ಇದನ್ನೆಲ್ಲ ಓದಿದ್ರೆ ನಿಮಗೆ ಯೂಸ್ ಆಗುತ್ತೆ. ಓಕೆ, ಓಕೆ, ಸೊ ಇದು 2 ಥರ ಇದೆ. ಸೊ ಇದಕ್ಕೂ ಕನೆಕ್ಟ್ ಮಾಡ್ಬೋದು, ಇದಕ್ಕೂ ಕ್ಲಿಕ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡಿದಾಗ ನಿಮಗೆ ಲೈಟ್ಸ್ ಇರಲ್ಲ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮೌಂಟ್ ಮಾಡ್ಕೋಬೋದು. ಓಕೆ, ಏನಿದೆ, ಚಾರ್ಜಿಂಗ್ ಕಿಟ್ ಇದೆ. ಓಕೆ, ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕಿಟ್ ಮೋಸ್ಟ್ಲಿ ನನಗೆ ಇಲ್ಲಿ ಅನ್ಬಾಕ್ಸ್ ಮಾಡಿ ಎಲ್ಲನೂ ಡಿಸ್ಪ್ಲೇ ಮಾಡೋಕ್ಕೆ ಜಾಗ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಸೊ ಕ್ಯಾರಿ ಪೌಚಸ್ ಕೊಟ್ಟಿದ್ದಾರೆ ಡಿವೈಸ್ನ ಕ್ಯಾರಿ ಮಾಡಲಿಕ್ಕೆ. ಸೊ ಅದೊಂದು 2 ಕೊಟ್ಟಿದ್ದಾರೆ. ಓಕೆ, ಸೊ ಈ ಬಾಕ್ಸಿಗೆ ಬರೋದಾದರೆ ಓಕೆ, ನಿಮಗೆ ಇಲ್ಲಿ ಸ್ಪೀಕರ್ಸು. ಈ ಸಲ ವೈರ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಆಲ್ ಕನೆಕ್ಟಿಂಗ್ ಟು ಈಚ್ ಅದರ್. ಈ ವೈರ್ನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತಾ ಅಂತ ಅನ್ನಿಸ್ತಾ ಇದೆ. ಚೂರು ದೊಡ್ಡದು ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು. ಸೊ ಎಲ್ಲ ಈ ಸಲ ಕನೆಕ್ಟರ್ ಟೈಪ್ಸ್ ಕೊಟ್ಟಿದ್ದಾರೆ. ಮೇಲ್ ಫೀಮೇಲ್ ಪಿನ್ ಕನೆಕ್ಟರ್ಸ್ ಥರ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಸ್ಪೀಕರ್ಸು ರೈಟ್ ಆ್ಯಂಡ್ ಲೆಫ್ಟು. ಇದೊಂದು ಮೈಕ್ ಇದೆ. ಓಕೆ, ನೆಕ್ಸ್ಟು ಓಕೆ, ವೈರ್ ಹಾರ್ನೆಸ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲನೂ ಕನೆಕ್ಟ್ ಮಾಡೋದಕ್ಕೆ ವೈರ್ ಹಾರ್ನೆಸ್ಸು. ಓಕೆ, ಇದು ಕ್ಲಿಕ್ ಡಾಕ್ ಕೇಬಲ್ಲು. ಸೊ ಈ ಡಾಕ್ಗೆ ಕೇಬಲ್ ಇದು ನೋಡ್ಬೋದು. ಓಕೆ, ಓಕೆ, ಸೊ ಇಲ್ಲಿ ಮೈಕ್ ಇದೆ ನೋಡ್ಬೋದು, ಬೂಮ್ ಮೈಕು. ಈ ಸಲ ಈ ಕೇಬಲ್ಸೂ ಒಂದು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ ಲಾಸ್ಟ್ ಟೈಮ್ದಕ್ಕಿಂತ. ಈ ಸಲ ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿದೆ ಕ್ವಾಲಿಟಿಲಿ. ಆಮೇಲೆ ಎಲ್ಲ ಮಾರ್ಕಿಂಗ್ ಕೊಟ್ಟಿದ್ದಾರೆ ವೈಟು ಅಂತ. ಸೊ ವೈಟಿಗೆ ವೈಟ್ ಮ್ಯಾಚ್ ಮಾಡೋದಕ್ಕೆ, ಸೊ ಇನ್ಸ್ಟಾಲೇಷನ್ ಈಸಿ ಆಗಲಿ ಅಂತ ಮೋಸ್ಟ್ಲಿ ಆ ಥರನೂ ಕೊಟ್ಟಿರ್ಬೋದು. ಓಕೆ, ಸೊ ಇದೊಂದು ಮೈಕು. ಓಕೆ, ನೆಕ್ಸ್ಟು ಡಿವೈಸಸ್ ಬರೋದಾದರೆ ಓಕೆ, ಸೊ ಇದು ನಿಮಗೆ ವೈರ್ಲೆಸ್ ಟೀ ಸ್ಟಿಕ್ ಅಂತ ಹೇಳೋದಕ್ಕೆ ಇದಕ್ಕೆ. ಸೊ ಇದು ಫ್ಲೆಕ್ಸಿಬಲ್ ಇದೆ. ಸೊ ಇದನ್ನು ಕನೆಕ್ಟ್ ಮಾಡಿದ್ರೆ ನೀವು ಇದನ್ನು ಚಾರ್ಜ್ ಮಾಡೋದಕ್ಕೆ ಇಲ್ಲಿದೆ ಪೋರ್ಟು. ಸೊ ಇದನ್ನು ಚಾರ್ಜ್ ಮಾಡಿ ಇದು ವೈರ್ಲೆಸ್ಸಾಗಿ ಕನೆಕ್ಟ್ ಆಗುತ್ತೆ. ಯೂಶ್ವಲಿ ನೀವು ಇಂಟರ್ಕಾಮ್ ಡಿವೈಸಸಲ್ಲಿ ನೆಕ್ಸ್ಟ್ ಸಾಂಗು, ಪ್ರೀವಿಯಸ್ ಸಾಂಗು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಆನ್ ಆ್ಯಂಡ್ ಆಫು, ಸೊ ಅದಷ್ಟು ಕಂಟ್ರೋಲ್ಸ್ನ ನೀವು ಹ್ಯಾಂಡಲ್ ಬಾರ್ಗೆ ರ್ಯಾಪ್ ಮಾಡಿ ಯೂಸ್ ಮಾಡೋವಂಥದ್ದು. ಸೊ ಇದೊಂದು ವೆರಿ ಗುಡ್ ಅಡಿಷನ್ನು. ಯಾಕಂದರೆ ನೀವು ರೋಡ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಸೊ ಯೂಶ್ವಲಿ ನಾನು ಏನೇ ನನ್ನ ಮನಸ್ಸಲ್ಲಿ
ಇದನ್ನು ಬಟನ್ಸ್ ಎಲ್ಲೆಲ್ಲಿದೆ ಅಂತ ನನ್ನ ಮನಸ್ಸಲ್ಲಿ ಅನಲೈಸ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಹೊತ್ತಾಗ್ತಿತ್ತು. ಸೊ ಇದು ವೆರಿ ಸಿಂಪಲ್ಲು, ಇದು ಜಾಯ್ಸ್ಟಿಕ್ ಥರ ವರ್ಕ್ ಆಗುತ್ತೆ. ಸೊ ಇದೊಂದು ಗುಡ್ ಅಡಿಷನ್. ಸೊ ಇದು ವೈರ್ಲೆಸ್ ಟೀ ಸ್ಟಿಕ್ ಅಂತ ಹೇಳ್ತಾರೆ ಈ ಡಿವೈಸ್ಗೆ. ಸೊ ಇದನ್ನು ನಾನು ಇಲ್ಲೇ ವಾಪಸ್ ಇಡ್ತೀನಿ. ಓಕೆ, ಸೊ ಇದು ಒಂದು ಡಿವೈಸು. ಸೊ ಸೇಮ್ ಇದೇ ಥರ ವರ್ಕ್ ಮಾಡುತ್ತೆ. ಸೊ ನಿಮಗೆಲ್ಲ ಕಂಟ್ರೋಲ್ಸ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದಿರೋದು. ಓಕೆ, ಅದು ಬಿಟ್ಟು ಬೇರೆ ಏನಿದೆ ನೋಡೋಣ. ಸೊ ಇದನ್ನು ಇಲ್ಲೇ ಇಡ್ತಾ ಇದ್ದೀನಿ. ಓಕೆ, ಸೊ ಇದು ಟೀ ಸ್ಟಿಕ್ ವೆಲ್ಕ್ರೋ. ಸೊ ನಾನು ಹೇಳಿದ್ನಲ್ಲ, ಈ ಟೀ ಸ್ಟಿಕ್ ಕನೆಕ್ಟ್ ಮಾಡೋದಕ್ಕೆ ವೆಲ್ಕ್ರೋಸ್ ಕೊಟ್ಟಿದ್ದಾರೆ. ಮ್ಯಾಕ್ಡಾಕ್ VHB ಆ್ಯಂಡ್ ರೇರ್ ಫ್ಲ್ಯಾಪ್. ಓಕೆ, ಸೊ ಇದೆಲ್ಲನೂ ಕನೆಕ್ಟ್ ಮಾಡೋದಕ್ಕೆ ಆಕ್ಸೆಸರೀಸು ಹೆಲ್ಮೆಟ್ ಮೇಲೆ ಪೇಸ್ಟ್ ಮಾಡೋದಕ್ಕೆ. ಸೊ ಇದು ಟೀ ಸ್ಟಿಕ್ ಮೌಂಟು. ಸೊ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಇದ್ರ ಮೇಲೆ ಕೂತ್ಕೊಂಡು ನೀವು ಹ್ಯಾಂಡಲ್ ಬಾರ್ಗೆ ಹಾಕ್ಬೇಕಾಗತ್ತೆ. ಓಕೆ, ಸೊ ಇದು ಟೀ ಸ್ಟಿಕ್ ಸ್ಟ್ರ್ಯಾಪು. ಇದು ಸ್ಪೇಸರ್ಸು. ಸೊ ನಿಮ್ಮ ಹೆಲ್ಮೆಟ್ ಸ್ಪೀಕರ್ ಪಾಕೆಟಲ್ಲಿ ನಿಮ್ಮ ಇಯರ್ಗೂ ಸ್ಪೀಕರ್ ಪಾಕೆಟ್ಗೂ ಡಿಸ್ಟೆನ್ಸ್ನ ಜಾಸ್ತಿ ಕಡಿಮೆ ಮಾಡೋದಕ್ಕೆ. ಸೊ ನಿಮ್ಮದ್ರಲ್ಲಿ ತುಂಬ ಪಾಕೆಟು ಏನು ತುಂಬ ಡೆಪ್ತ್ ಇದೆ ಅಂತಂದರೆ ಈ ಸ್ಪೇಸರ್ಸ್ನ ಇಟ್ಕೊಂಡು ನಿಮ್ಮ ಕಿವಿ ಹತ್ರಕ್ಕೆ ಸ್ಪೀಕರ್ಸ್ನ ಬರೋದಕ್ಕೆ ಮಾಡುತ್ತೆ, ಯೂಸ್ ಆಗುತ್ತಿದ್ದು. ಸೊ ಸ್ಪೇಸರ್ಸ್ ಫೋಮ್ ಇದು. ಓಕೆ, ಇದೊಂದು ಕೊಟ್ಟಿದ್ದಾರೆ. ಓಕೆ, ಇದು ಹೆಲ್ಮೆಟ್ ಹಿಂದೆಗಡೆ, ಇದು ಆ್ಯಕ್ಚುಲಿ ಡಿವೈಸ್ ಹಿಂದೆಗಡೆ ಮೌಂಟ್ ಆಗುತ್ತೆ. ಸೊ ವಯರು ಟ್ಯಾಂಗಲ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿಗೆ ಪ್ಲೇಸ್ ಮಾಡಿ ವಯರ್ನ ಇದ್ರೊಳಗೆ ತೊಗೊಂಡು ರೂಟ್ ಮಾಡೋದಕ್ಕೆ. ಓಕೆ, ತುಂಬ R&D ನಡೆದಿದೆ. ಸೊ ಯಾಕಂದರೆ ಇಷ್ಟು ಡಿವೈಸಸ್ ಅವ್ರು ಮಾಡುವಾಗ ಆಬ್ವಿಯಸ್ಲಿ R&D ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಇದೆ ಹೇಳಿದ್ದು ನನಗೆ ನೋಡಿ, ಇಲ್ಲೊಂದು ಇದೆ, ಅದೊಂದು ಸ್ಪೇರ್ ಕೊಟ್ಟಿದ್ದಾರೆ ಇನ್ ಕೇಸ್ ಮಿಸ್ ಆದರೆ. ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಇಷ್ಟು ಡಿವೈಸ್ ಅಂದರೆ ಇಷ್ಟು ಪ್ರಾಡಕ್ಟ್ಸು ಬರುತ್ತೆ. ಇದಿಷ್ಟು ಬಾಕ್ಸಲ್ಲಿ ಆಲ್ಮೋಸ್ಟ್ ಇಷ್ಟು ಪ್ರಾಡಕ್ಟ್ಸ್ ಇದೆ, ನೋಡ್ಬೋದು ನೋಡಿ. ಸೊ ಇದಿಷ್ಟು ಜಸ್ಟ್ ಒಂದು ಕ್ವಿಕ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋಲಿ ಇದ್ರದ್ದು ಹೆಲ್ಮೆಟ್ಗೆ ಹೆಂಗೆ ಮೌಂಟ್ ಮಾಡೋದು, ಅದರ ಇನ್ಸ್ಟಾಲೇಷನ್ ವಿಡಿಯೋ ಎಲ್ಲ ಸದ್ಯದಲ್ಲೇ ಬರುತ್ತೆ. ಇದ್ರದ್ದು ರಿವ್ಯೂನ ನನಗೊಂದು ಸ್ವಲ್ಪ ಟೈಮ್ ಬೇಕು. ಆಲ್ಮೋಸ್ಟ್ ಒಂದು 2-3 ರೈಡ್ಗಾದರೂ ಹೋಗಿ ಇದನ್ನು ಯೂಸ್ ಮಾಡ್ತೀನಿ. ಸೊ ಇನ್ನೊಂದು ಡಿವೈಸ್ ಬರಬೇಕಾಗಿತ್ತು, ಬಂದಿದ್ದರೆ ಇವೆರಡನ್ನೂ ಮೆಶ್ಶಾಗಿ ಯೂಸ್ ಮಾಡ್ತಿದ್ದೆ. ಈಗ ಪರವಾಗಿಲ್ಲ, ಇದನ್ನು ಮತ್ತು ಇದನ್ನು ಮೆಶ್ಶಾಗಿ ಯೂಸ್ ಮಾಡಿ ಇದ್ರದ್ದು ರಿವ್ಯೂ ನಿಮಗೆ ಸದ್ಯದಲ್ಲೇ ಬರುತ್ತೆ. ಸೊ ಜಸ್ಟ್ ಶಾರ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಫ್ C50 Pro. ಓಕೆ, ಸೊ ಬ್ಲೂ ಆರ್ಮರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಯೂಶಲಿ ಈ ವಿಡಿಯೋನ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.